ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ. ಎಲ್ಲರೂ ಜೋರಾಗಿ ಕೈ ಎತ್ತಿ ರಾಹುಲ್ ಗಾಂಧಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಇನ್ನೊಂದ್ಸಲ ಜೋರಾಗಿ ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಸಿದ್ದರಾಮಯ್ಯ. ಇನ್ನೂ ಸಲ ಜೋರಾಗಿ ನಾವು ನಮ್ಮ ನಾಯಕರುಗಳನ್ನು ಕೂಡ ಬರಮಾಡ್ಕೋಬೇಕಾಗಿ ತಮ್ಮಲ್ಲಿ ಕಳೆ ಕೇಳ್ಕೊಳ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಕಿ, 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 ಮಧು ಬಂಗಾರಪ್ಪನವ್ರಿಗೆ. कनकपुर बंडे डी.के. शिवकुमार की, बोलो सिद्धरामैया की, बोलो डी.के. शिवकुमार की, कनकपुर बंडे डी.के. शिवकुमार की. बोलो भारत माता की, कांग्रेस पार्टी की, सोनिया गांधी की, राहुल गांधी की, मल्लिकार्जुन खड़गे की, सिद्धरामैया की. ಬಂಧುಗಳೇ, ಇವತ್ತು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಮಾವೇಶ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮನ್ನ ಉದ್ದೇಶಿಸಿ ಇವತ್ತು ಅವರ ಜೊತೆ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳು, ನಾನು, ಎಲ್ಲ ಸುರ್ಜಿವಾಲ ಸಾಹೇಬರು ಎಲ್ಲ ಕೂಡ ಇಲ್ಲಿಗೆ ಬಂದಿದ್ದೇವೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿ ಅವರ ಆತ್ಮೀಯತೆಯನ್ನು ಬಹಳ ಉನ್ನತ ಮಟ್ಟದಲ್ಲಿ ನಾವೆಲ್ಲರ ಜೊತೆಯಲ್ಲಿ ಇದ್ದಂಥವರು. ಅವರು ಇವತ್ತು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ. ಸರ್, ಖರ್ಗೆ ಸಾಹೇಬ್ರೆ, ತಮಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ನಾನು ಶಿವಮೊಗ್ಗಕ್ಕೆ ಹೋಗಲೇಬೇಕು, ಶಿವಮೊಗ್ಗದಲ್ಲಿ ಭಾಷಣ ಮಾಡಲೇಬೇಕು, ಬಂಗಾರಪ್ಪನವರ ಸುಪುತ್ರಿಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗದಲ್ಲಿ ಗೆಲ್ಲೇಬೇಕು ಅಂತೇಳಿ ಇವತ್ತು ಅವರು ಬಂದಿದ್ದಾರೆ. ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಗುಲ್ಬರ್ಗ ಮುಗಿಸಿ ಈಗ ತಾನೇ ನಾವು ಗುಲ್ಬರ್ಗ ಯಾದಗಿರಿ ಮುಗಿಸಿ ನಾವು ಬಂದಿದ್ದೇವೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ, ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಸುರ್ಜಿವಾಲ ಸಾಹೇಬರು ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಎಲ್ಲ ಮಂತ್ರಿಗಳು, ನಮ್ಮ ಕಾರ್ಯಾಧ್ಯಕ್ಷಗಳು, ನಮ್ಮ ಶಾಸಕ ಮಿತ್ರರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸಿ 1-2-3 ನಿಮಿಷ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೆಚ್ಚಿಗೆ ನಮ್ಮ ಸಮಯವನ್ನ ರಾಹುಲ್ ಗಾಂಧಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಂತ ಖರ್ಗೆ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಅಭ್ಯರ್ಥಿ ಹಿಂದೆ ಬಹುಶಃ ಮೊದಲಿಂದ ಕೂಡ ಈ ಒಂದು ನಾಡು, ಕುವೆಂಪುರವರ ನಾಡು, ಬಂಗಾರಪ್ಪನವರಿಗೆ ಆಶೀರ್ವಾದ ಮಾಡಿದಂತ ನಾಡಿದು ಕಾಂಗ್ರೆಸ್ ಪಕ್ಷದಿಂದ
ಎಲ್ಲ ಕೂಡ ಇವತ್ತು ಎಲ್ಲ ವರ್ಗದ ಜನರಿಗೆ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪುರವರು ಏನ್ ನಾಡಿದ್ದಾರೆ, ಅದಕ್ಕೆ ಒಂದು ಪವಿತ್ರವಾದಂತಹ ಭೂಮಿ. ಯುವಕರಿಗೆ ಇದೇ ಭೂಮಿಯಿಂದ ಮುಖ್ಯಮಂತ್ರಿಗಳ ಯುವ ನ್ಯಾಯವನ್ನು ಕೊಟ್ಟಂತಹ ಭೂಮಿ. 5 ಗ್ಯಾರಂಟಿಗಳನ್ನು ಇವತ್ತು ಕೊಟ್ಟು ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನ ತುಂಬಿದೀವೋ ಇಲ್ವೋ? ಶಕ್ತಿ ಕೊಟ್ಟಿದ್ದೇವೋ ಇಲ್ಲೋ? 5 ಗ್ಯಾರಂಟಿ ತುಂಬಿದೆಯೋ ಇಲ್ಲೋ? ಎಲ್ಲರೂ ಕೂಡ ತಪ್ಪಿದೆ. ಇಷ್ಟಕ್ಕೆ ತಾವು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ನಾನು ಇವತ್ತು ಬೇರೆ ಪಕ್ಷದ ವಿಚಾರ ಇನ್ನೊಂದು ಇಲ್ಲಿ ಮುಖ್ಯ ಅಲ್ಲ. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ಉಳಿಸಿದ್ದೇವೆ. ಆ ಮಾತನ್ನು ಉಳಿಸೋದ್ರಿಂದ ಇವತ್ತು ಜನ ಇಡೀ ರಾಜ್ಯದಲ್ಲಿ 28 ಸೀಟ್ಗೆ ಖಂಡಿತ 20 ಸೀಟನ್ನು ಗೆದ್ದೇ ಗೆಲ್ತೀವಿ. ನಮ್ಮ ಎಲ್ಲ ವರದಿ ಪ್ರಕಾರ ಈ ಶಿವಮೊಗ್ಗ ಸೀಟು ಈ ಬಾರಿ ಕಾಂಗ್ರೆಸ್ ಸೀಟ್ ಆಗೇ ಆಗ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ. ಆದ್ರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದನ ಮಾಡಬೇಕು. ನೀವೆಲ್ಲ ಮನೆ ಮನೆಗೆ ಹೋಗಿ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ತಿಳಿಸಬೇಕು. ಎಸಿಸಿ ಅಧ್ಯಕ್ಷ ಅಂತ ಮಲ್ಲಿಕ